ಧಾರವಾಡ ಸಿಗರೇಟ್ನ ಕಿಡಿ ತಗುಲಿ ಸುಟ್ಟು ಕರಕಲಾದ ರೈತನ ಬಣಿವೆ. ದನಕರುಗಳಿಗಾಗಿ ಶೇಖರಿಸಿ ಇಡಲಾಗಿದ್ದ ಕಡ್ಲಿ, ಗೋಂಜಾಳ ಹೊಟ್ಟಿನ ಬಣಿವೆ ಕಿಡಿಗೇಡಿಗಳ ಸಿಗರೇಟ್ನ ಕಿಡಿ ತಗುಲಿ ಸಂಪೂರ್ಣ ಸುಟ್ಟು ಕರಕಲಾಗಿದ್ದು, ಅಂದಾಜು 50,000 ಬೆಲೆ ಬಾಳುವ ಹೊಟ್ಟು ನಾಶವಾಗಿರುವ ಘಟನೆ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಸಂಚಿ ಗ್ರಾಮದಲ್ಲಿ ಜನವರಿ 5ರಂದು ನಡೆದಿದೆ. ಅನಾಹುತ ಸಂಭವಿಸಿದ ತಕ್ಷಣ ಹತ್ತಿರದಲ್ಲೇ ಇದ್ದ ಬಣಿವೆಯ ಮಾಲೀಕರಾದ ಬಸಪ್ಪ ಮಳಲಿ ಮತ್ತು ಮಲ್ಲೇಶಪ್ಪ ಮಳಲಿ ಅವರು ಕೂಡಲೇ ಗ್ರಾಮ ಪಂಚಾಯತ್ ಅನ್ನು ಸಂಪರ್ಕಿಸಿದ್ದಾರೆ. ತಕ್ಷಣ ಕುಂದಗೋಳ ಅಗ್ನಿಶಾಮಕ ದಳವು ಧಾವಿಸಿ ಬಂದು ಹೊತ್ತಿ ಉರಿಯುತ್ತಿದ್ದ ಬೆಂಕಿಯನ್ನು ಶಮನಗೊಳಿಸಿದ್ದಾರೆ. ಪಕ್ಕದಲ್ಲಿಯ ರೈಲ್ವೆ ನಿಲ್ದಾಣದಲ್ಲಿ ಬಳಿ ಇರುವ ಎಂಎಸ್ಐಎಲ್ ಕೇಂದ್ರದಿಂದ ಕುಡಿಯುವವರು ಬಣಿವೆಯಗಳ ಹತ್ತಿರದಲ್ಲಿ ಬಂದು ಕುಳಿತುಕೊಳ್ಳುವುದೇ ಇಂತಹ ಅನಾಹುತಕ್ಕೆ ಕಾರಣವಾಗಿದೆ ಎನ್ನಲಾಗಿದೆ. ಈ ಬಗ್ಗೆ ಹಲವಾರು ಬಾರಿ ಗ್ರಾಮ ಪಂಚಾಯತ್ಗೆ ಮನವಿ ಮಾಡಿಕೊಂಡರೂ ಪ್ರಯೋಜನವಾಗಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ಗ್ರಾಮ ಲೆಕ್ಕಾಧಿಕಾರಿಗಳ ಗಮನಕ್ಕೆ ತಂದರೂ ಉಪಯೋಗವಾಗಿಲ್ಲ. ಸತತವಾಗಿ 4 ವರ್ಷಗಳಿಂದ ಇಂತಹ ಬೆಂಕಿ ಅವಘಡ ಸಂಭವಿಸುತ್ತಿದೆ. ಹತ್ತಿರದಲ್ಲಿರುವ ಎಂಎಸ್ಐಎಲ್ ಕೇಂದ್ರವನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡುವುದೇ ಇದಕ್ಕೆಲ್ಲ ಸೂಕ್ತ ಪರಿಹಾರ ಎಂದು ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ಈ ಕುರಿತು ಈ ದಿನ ಕಾಂ ಜನತೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗಿರೀಶ್ ಗೌಡ ಪಾಟೀಲ್ ಮಾತನಾಡಿ, ಆಕಸ್ಮಿಕವಾಗಿ ತಗುಲಿದ ಬೆಂಕಿಗೆ ಬಸಪ್ಪ ಮಳಲಿ ಅವರ 50,000 ಬೆಲೆ ಬಾಳುವ ಹೊಟ್ಟು ಸೊಪ್ಪು ಸಂಪೂರ್ಣ ಸುಟ್ಟಿದೆ. ಬೆಂಕಿ ಜ್ವಾಲೆ ಹೆಚ್ಚಾಗಿದ್ದ ಕಾರಣ ಕುಂದಗೋಳದ ಅಗ್ನಿಶಾಮಕ ದಳಕ್ಕೆ ಸಂಪರ್ಕಿಸಿದ್ದೆವು. ಬೆಂಕಿ ಶಮನವಾಗಿದೆ ಎಂದರು. ಮಾಲೀಕರಾದ ಬಸಪ್ಪ ಮಳಲಿ ಮಾತನಾಡಿ, ದನಕರುಗಳಿಗೆಂದು ಶೇಖರಿಸಿ ಇಟ್ಟಿದ್ದ ಹೊಟ್ಟು ಸುತ್ತಿದೆ. ಬೆಂಕಿ ಹೊತ್ತಿಕೊಂಡಾಗ ನಾನು ಹತ್ತಿರದಲ್ಲೇ ಇದ್ದೆ. ನೋಡುವಷ್ಟರಲ್ಲಿ ಬಹಳಷ್ಟು ಬೆಂಕಿ ಆವರಿಸಿತು. ಸರಾಯಿ ಕುಳಿತಿದ್ದ 4 ಓಡಿ ಹೋದರು. ಇದೀಗ ದನಗಳಿಗೆ ಸೊಪ್ಪು ಎಲ್ಲಿಂದ ತರಬೇಕು ಎಂದು ತಮ್ಮ ನೋವನ್ನು ತೋಡಿಕೊಂಡರು. ರೈಲ್ವೆ ನಿಲ್ದಾಣದಿಂದ ಸ್ವಲ್ಪ ದೂರದಲ್ಲಿ ಸುಂಕದವರ ಶಾಲೆಯ ಹಿಂಭಾಗದ ಅಂದರೆ ಹರಗುಣಿ ರೈಲ್ವೆ ಸೇತುವೆ ಹತ್ತಿರ ಈ ಘಟನೆ ನಡೆದಿದೆ. ಕುಡುಕರು ಸಿಗರೇಟು ಸೇದುವುದರಿಂದ ಇಂತಹ ಅನಾಹುತಕ್ಕೆ ಕಡಿವಾಣ ಹಾಕಬೇಕು. ಸಂತ್ರಸ್ತ ರೈತರಿಗೆ ಪರಿಹಾರ ದೊರಕಿಸಿಕೊಡಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ.